ಒಂದು ಚೂರು ಹೆಚ್ಚು ಕಮ್ಮಿ ಆದ್ರೂ ಬಂಡೆ ಮೇಲಿರೋ ಪಾಚಿಗೆ ಸ್ಲಿಪ್ಪೇ ಆಗ್ಬಿಡುತ್ತೆ. ಗಾಯ್ಸ್ ರಕ್ತ ಬಂತು. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ನಾನಿದ್ದೀನಿ ಶಿರ್ಸಿಯಿಂದ ಒಂದು 10 ಕಿಲೋಮೀಟರ್ ಮುಂದೆ ಒಂದು ಊರಿದೆ. ಆ ಚಿಕ್ಕ ಹಳ್ಳಿಲಿದ್ದೀನಿ. ಇದು ಚಿಕ್ಕ ಹಳ್ಳಿ, ಆದರೆ ದೊಡ್ಡ ದೊಡ್ಡ ಮನೆಗಳಿದೆ. ನಮ್ಮ ಫ್ರೆಂಡ್ ಮನೆ ಇದೆ. ಆ್ಯಂಡ್ ದೊಡ್ಡ ಮನೆ ಎಲ್ಲಿದ್ದೀನಿ ಅನ್ನೋದು ಒಂದು ಹೋಮ್ ಟೂರ್ ಮಾಡ್ತೀನಿ, ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಬೆಳಗ್ಗೆ ಎದ್ದೆ ಒಂದು ಒಳ್ಳೆ ಸ್ನಾನ ಮಾಡೋಣ ಅಂತ ಇಲ್ಲೊಂದು ನಿಯರ್ ಒಂದು ವಾಟರ್ ಫಾಲ್ ಇದೆಯಂತೆ. ಆ ವಾಟರ್ ಫಾಲ್ಸ್ಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ದಾರಿ ಮಧ್ಯೆ ದೊಡ್ಡ ದೊಡ್ಡ ಅಡಿಕೆ ತೋಟಗಳಿದೆ. ನೀವು ಹೋಗೋಣ ಹೇಗಿದೆ ಅಂತ ನೀವು ತೋರಿಸ್ಕೊಡ್ತೀನಿ. ಈಗ ನಾನು ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ. ಅದಕ್ಕೆ ಬಟ್ಟೆ ತಗೊಂಡಿದ್ದೀನಿ. ಅದು ಒಬ್ಬನೇ ಮೇಲೆ ಎಂತ ಕೆಲಸಿಲ್ಲ, ಮಧ್ಯಾಹ್ನ ಮೇಲೆ ಅಂತ ಕಲಿಸಿಲ್ಲ. ನಾ ಬರ್ತಿದ್ನಲ್ಲ ಮರೆ ಕುಮ್ರಿಗುಡ್ಡಕ್ಕೆ ನಾನಕ್ಕಾಗಲಿದಾಗಲಿ ನಂಗೆ ತಿರ್ಗಾಟ್ ಬಂತು. ನಂಗೆ ಮೊದಲೇ ಹೇಳಿದ್ರೆ ಐಡಿಯಾ ಮಾಡ್ತಿದ್ದೆ. ಅಡಿಲ್ಲ ಅವರು ನಮ್ಮ ಫ್ರೆಂಡ್ ಅವ್ರ ಚಿಕ್ಕಪ್ಪ, ಅವ್ರದ್ದು ಮನೆ ಇದೆ, ಉದ್ದಕ್ಕಿದೆ ಒಳಗಡೆ ದೊಡ್ಡದಾಗಿ. ಆಮೇಲೆ ತೋರಿಸ್ಕೊಡ್ತೀನಿ ಹೇಗಿದೆ ಅಂತ. ಈ ಕಡೆ ಎಲ್ಲ ಶಿರ್ಸಿಲಿ ಬಾಯಿ ಅಂತ ಹೇಳಲ್ಲ, ಅಡ್ಡಿಲ್ಲ ಅಂತ ಹೇಳ್ತಾರೆ. ಅಡ್ಡಿಲ್ಲ ಅಂದ್ಬಿಟ್ಟು ಹೋಗ್ತಾ ಇರೋದು. ಇಲ್ಲಿ ನೋಡಿ, ಈ ಕಾಂಪೌಂಡ್ಗೆ ಹಿಂಗೆ ಬೆಳೆದ್ಬಿಟ್ಟಿದೆ ಅಂದರೆ ಸಕ್ಕತ್ತಾಗಿ ಕಾಣ್ತಾ ಇದೆ. ಯಾವ ಇಂಟೀರಿಯರ್ ಡಿಸೈನರು ಈ ಥರ ಡಿಸೈನ್ ಮಾಡೋಕ್ಕಾಗಲ್ಲ. ಇದನ್ನು ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಒಂದಷ್ಟು ಚೆನ್ನಾಗಿರೋ ಫೋಟೋಗಳು ತೆಗಿಬೋದು. ಮಲೆನಾಡಲ್ಲಿ ಎಲ್ಲಿಗೆ ಹೋಗಿದ್ದ ಕಡೆಗೆ ಎಲ್ಲ ಬರೋ ಕಾಂಪೌಂಡ್ಗಳೆಲ್ಲದು ಇದೇ ಥರ ಇರುತ್ತೆ. ಈ ಶಿರ್ಸಿ ಕಡೆ ಆ ಭಾಷೆ ಶೈಲಿನೇ ಬೇರೆ ಒಂಥರ ಚೆನ್ನಾಗಿದೆ. ಪ್ರತಿ ಜಾಗಕ್ಕೆ ಹೋದಾಗಲೂ ಒಂದೊಂದು ಹೊಸ ಡಿಫ್ರೆಂಟ್ ಸ್ಲ್ಯಾಂಗ್ಗಳಲ್ಲಿ ಮಾತಾಡ್ತಾರೆ. ನಾನು ಇಲ್ಲಿಗೆ ಬಂದು ಆಲ್ಮೋಸ್ಟ್ ಒಂದು 2 days 3 days ಆಯಿತು. ಇವ್ರ ಭಾಷೆಗಳನ್ನ ನೋಡಿ ನಾನು ಹಾಗೆ ಮಾತಾಡ್ತಾ ಇದ್ದೀನಿ. ಇಲ್ಲೊಂದು ಯಾವುದೋ ನೋಡಿ, ಕೊಂಬಳಿ ಹುಳ, ಅದು ಹೆಂಗೆ ತೇಲ್ತೈತೆ ಅನ್ನೋದೇ ಗೊತ್ತಿಲ್ಲ. ಅರೆ ತೇಲ್ತೈತೆ, ಉಳ್ಳಾಡ್ತೈತೆ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಗಾಳಿಗೆ. ಇದು ಹಾವಿನ ಮನೆ ಅಲ್ಲ, ಆದರೆ ಗೆಜ್ಲು ಕಟ್ಟಿರೋ ಮನೆ. ಹಾವು ಬಂದು ಆಮೇಲೆ ಬಂದು ಟೆಂಟ್ ಹಾಕುತ್ತೆ. ಆದರೆ ಹಾವಿಗಿಂತ ಮುಂಚೆ ಗೆದ್ಲು ಕಟ್ಟಿರುತ್ತೆ. ಇದನ್ನ ಒಂದೇ ಒಂದು ಕೋಲು ಕಾಣ್ತಾ ಇಲ್ವಲ್ಲ ಇಲ್ಲಿ. ಎಲ್ಲ ಮಳೆ ಬಂದು ಮುಚ್ಚೋಗ್ಬಿಟ್ಟಿದೆ. ಅಲ್ಲೂ ಪಾಚಿ, ಇಲ್ಲೂ ಪಾಚಿ, ಇಲ್ಲೂ ಪಾಚಿ, ಎಲ್ಲ ಕಡೆ ಪಾಚಿ ಇಲ್ಲದೆ ಇರೋ ಜಾಗಗಳೇ ಇಲ್ಲ. ಮುಂದೆ ಹೋಗೋಣ. ಇಲ್ಲಿಂದ ಮುಂದೆ ಆ ಫಾಲ್ಸ್ಗೆ ಎಷ್ಟು ದೂರ ಅನ್ನೋದು ಗೊತ್ತಿಲ್ಲ, ಆಮೇಲೆ ಹೇಳ್ತೀನಿ ಹೋದ್ಮೇಲೆ. ನೋಡಿ, ಮುಂದೆ ಕೆಳಗೆ ನೋಡಿದ್ರೆ ಈಗ ಕಾಣುತ್ತೆ ಅಡಿಕೆ ತೋಟ. ಇದೇ ರೂಟಿಂದ ಇವಾಗ ಇಲ್ಲಿಗೆ ಎಂಟ್ರಿ. ಇಲ್ಲಿ ಬೇರು, ಕಲ್ಲು, ಸ್ಟೆಪ್ಸು, ಮರದ ಹೆಬ್ಬಾಗಿಲು ಏನೋ ಸೌಂಡ್ ಮಾಡ್ತಾ ಇದೆ. ನೀರು ಹರಿತಾ ಇದೆಯಲ್ಲ, ಈ ನೀರು ಹಿಂಗೆ ಹರ್ಕೊಂಡು ಹೋಗ್ತಾ ಇದೆ. ಅದು ಹೆಂಗೆ ಹರ್ಕೊಂಡು ಹೋಗುತ್ತೋ ಅದ್ರ ಪಕ್ಕದಲ್ಲೇ ಹೋದರೆ ಹಿಡನ್ ಫಾಲ್ಸ್ ಸಿಗುತ್ತೆ. ನೋಡಿ ಇಲ್ಲೆಲ್ಲ ಎಂಥ ಬ್ರಿಡ್ಜು ಅಂದರೆ ನೋ ಸಿಮೆಂಟ್, ನಥಿಂಗ್, ಜಸ್ಟ್ ಬಿದ್ದೋಗಿರೋ ಅಡಿಕೆ ಮರಗಳಿರುತ್ತಲ್ಲ ಅದನ್ನ ಕಟ್ ಮಾಡಿಬಿಟ್ಟು ಇದನ್ನು ಹಾಕಿದ್ದಾರೆ ಅಷ್ಟೇ. ಬ್ರಿಡ್ಜ್ ರೆಡಿ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಇಲ್ಲಿಂದ ಆ ಕಡೆಗೆ. ಇಲ್ಲಿ ನಾರ್ಮಲ್ ಆಗಿ ಹಾವುಗಳು ಓಡಾಡ್ತಿರ್ತವೆ ಅಂತ ಹೇಳಿದ್ರು. ಹಾವುಗಳು, ಆಮೇಲೆ ಆ ಬಂಡೆ ಮಧ್ಯದಲ್ಲಿ ಏಡಿಗಳಿರುತ್ತೆ, ಹುಷಾರು ಅಂತ ಹೇಳಿದ್ರು. ಇಲ್ಲಿ ಇನ್ನೊಂದು ಬ್ರಿಡ್ಜ್ ಸಿಕ್ತು. ಇದು ಅಡಿಕೆ ಬ್ರಿಡ್ಜ್ ಅಲ್ಲ, ಹಂಗೆ ಯಾವುದೋ ಮರ, ಬಿದ್ದೋಗಿರೋ ಮರನ ಇಟ್ಟಿದ್ದಾರೆ. ನೀರು ಹರಿತಾ ಇದೆ. ಆ್ಯಂಡ್ ಆಲ್ಸೋ ಅಗೈನ್ ಇನ್ನೊಂದು ಬ್ರಿಡ್ಜು ನೋಡಿ, ಇಲ್ಲಿ ಎಷ್ಟು ಸಕಾಲ ಹರಿತಾ ಇದೆ ಅಂದರೆ ನೀರು ಹರ್ಕೊಂಡು ಹೋಗ್ತಾ ಇದೆ. ಆಯ್ತು, ಇಲ್ಲಿ ಇನ್ನೊಂದು ಏನಂದರೆ ಬಿಸಿಲು ಜೋರಾಗಿ ಬರ್ತಾ ಇರುತ್ತೆ. ಅದೇ ಒಂದು 10 ನಿಮಿಷ ಆದಮೇಲೆ ಆ ಬಿಸಿಲು ಹೋಗಿ ಮಳೆ ಸಡನ್ನಾಗಿ ಬಂದ್ಬಿಡುತ್ತೆ. ಇಲ್ಲಿ ಜೇಡ ಹತ್ಕೊಂಡು ಹೋಯ್ತು. ಆಯ್ಸ್, ಮನೆಯಿಂದ ಬರ್ತಾ ನಾರ್ಮಲ್ ಆಗಿ ಎಲ್ರೂ ಈ ಮೊಬೈಲ್ನ ಹೆಂಗೆ ಎತ್ಕೋತಾರೋ ಹಾಗೆ ಈ ಮಲೆನಾಡು ಪ್ರದೇಶಗಳಲ್ಲಿ ರೈನ್ ಕೋಟು ಮತ್ತು ಛತ್ರಿನ ಮ್ಯಾಂಡಿಟರಿ ಹಿಡ್ಕೊಳ್ಳೇಬೇಕು. ಅವಾಗಲೇ ನೀವು ಮುಂದೆ ಜೀವನ ಸಾಗಿಸೋಕ್ಕಾಗೋದು. ಈ ಅಣ್ಣ ಒಬ್ಬರು ಅಡಿಕೆ ತೋಟಕ್ಕೆ ಔಷಧಿ ಹೊಡಿತಾ ಇದ್ದಾರೆ ಗಾಯ್ಸ್. ನಾವು ಇಲ್ಲಿ ನಿಂತ್ಕೊಂಡು ಮುಂದೆ ಸಾಗೋಣ. ಇಲ್ಲಿ ದೊಡ್ಡ ಸ್ಟೆಪ್ ಇದೆ ನೋಡಿ. 1 2 3 ಸ್ಟಾರ್ಟ್. ಜಂಪಿಗೆ ಜಮಾಂಗ್ ಅಂತ ಹಾರ್ಬಿಟ್ಟೆ. ಹೋಗೋಣ. ಇಲ್ಲಿ ಮಳೆ ಬರಂಗಾಯ್ತು ಗಾಯ್ಸ್. ಮಳೆ ಬೀಳ್ತಾ ಇದೆ, ಬೀಳುತ್ತೆ ಹೋಗುತ್ತೆ, ಇಷ್ಟ ಬಂದಂಗೆ ಬರುತ್ತೆ, ಹೇಳಲ್ಲ ಮಾಡಲ್ಲ.
ನೋಡಿ ಒಂದು ಗುಹೆ ಒಳಗೆ ಹೋಗ್ತಾ ಇದೀನಿ. ಗುಹೆ ಅಲ್ಲ ಇದು, ಈ ಜಾರುತ್ತೆ ಇಲ್ಲಿ, ಹುಷಾರಾಗಿ ಹೋಗ್ಬೇಕು. ನಿಧಾನವೇ ಪ್ರಧಾನ. ಎಸ್ ಗೈಸ್, ಬೀಳ್ತಾ ಇದೆ ನೀರು, ಹರಿತಾ ಇದೆ ನೀರು ನೋಡಿ. ಜೊತೆಗೆ ಮಳೆ ಬೇರೆ ಬರ್ತೈತೆ. ಅಲ್ಲಿ ತನಕ ತೋಟದ ಮಧ್ಯ ಬಂದೆ. ಈಗ ಈ ಫಾಲ್ಸ್ ಮೇಲ್ಗಡೆನೆ ನಡ್ಕೊಂಡು ಹೋಗೋದು. ಬನ್ನಿ ಬನ್ನಿ ಬನ್ನಿ. ಇದೆ ಜಾಗ. ಮಳೆ ಸ್ಟಾರ್ಟ್ ಆಯ್ತು. ಅಯ್ಯೋ, ಅಲ್ಲಿದ್ದೆ, ಅಲ್ಲಿಂದ ಈ ಕಡೆಗೆ ಬಂದು ಇಲ್ಲಿಂದ ಮುಂದಕ್ಕೆ ಹೋಗೋಣ. ಈಗ ಈ ಫಾಲ್ಸ್ ಹರಿತಾ ಇದೆಯಲ್ಲ, ಹಿಂಗೆ ಮುಂದೆ ಹೋದ್ರೆ ಚೂರು ಡೆಪ್ತ್ ಅಲ್ಲಿ ಫಾಲ್ಸ್ ಬೀಳುತ್ತೆ. ಓ ಗಾಯ್ಸ್, ನಾನು ರೈನ್ ಕೋಟ್ ತರಲಿಲ್ಲ, ಏನೂ ತರಲಿಲ್ಲ, ಹಂಗೆ ಬಂದೆ. ಇದು ಚಿಕ್ಕ ಮಾನ್ಸೂನ್ ಟ್ರಕ್. ಮೊಬೈಲ್ ಎತ್ತಿಡ್ತಾ ಇದೀನಿ ಒಳಗೆ. ಮಳೆ ಜೋರಾಯ್ತು. ಏನ್ ಮಳೆ ಬಬ್ಲಿ ನಿಮ್ ಊರಲ್ಲಿ? ಎಲ್ಲ ನಿನ್ ಮಗ ಸುತ್ತಕ್ ಹೋಗಿದೆ, ಬಂದ್ಬಿಡುತ್ತೆ. ನೋಡಿ ಇಲ್ಲಿ ಯಾರು ಇಲ್ಲ ಸುತ್ತ, ನಾನೊಬ್ನೇ. ಎಲ್ಲೋಗೋಣ ಯಾವ ರೂಟಲ್ಲಿ ಹೋಗೋಣ ಅನ್ನೋದೇ ಗೊತ್ತಾಯ್ತಾ. ಇಲ್ಲಿ ನೋಡಿ, ಒಳ್ಳೆ ಹಾವು ಸುತ್ಕೊಂಡಿರೋ ತರ ಹಿಂಗೆ ಬಳ್ಳಿ ಹೆಂಗ್ ಹಬ್ಬಿದೆ ಅಂದ್ರೆ, ದಪ್ಪು ಬಳ್ಳಿ. ಅದನ್ನ ಹಾವು ಅನ್ಕೋಬೇಕಾ ದೂರದಿಂದ, ಏನ್ ಅನ್ಕೋಬೇಕು? ಸಡನ್ ಆಗಿ ನೋಡಿದ್ರೆ ಭಯನೇ ಆಗ್ಬಿಡುತ್ತೆ. ಗಾಯ್ಸ್, ಇಲ್ಲಿ ಮರದ ಕೆಳಗಡೆ ನಿಂತಿದ್ದೀನಿ ಮಳೆನ ಅವಾಯ್ಡ್ ಮಾಡಕ್ಕೆ. ಒನ್ ಡೇ ಕಂಟಿನ್ಯೂಸ್ ಆಗಿ ಜೋರ್ ಮಳೆ ಬಿತ್ತು ಅಂದ್ರೆ, ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ನೀರು, ಈ ವೈಟ್ ನೀರೆಲ್ಲ ಕೆಂಪು ನೀರಾಗಿ ಕನ್ವರ್ಟ್ ಆಗ್ಬಿಡುತ್ತೆ. ಕೆಸರು ಜೊತೆ ಮಣ್ಣನ್ನ ಎತ್ಕೊಂಡ್ ಬರುತ್ತಲ್ಲ, ಅವಾಗ ಆಟೋಮೆಟಿಕಲಿ ಹರಿತಾ ಇರೋದು ಕೆಂಪು ಕಾಣುತ್ತೆ. ಫುಲ್ ಸ್ಲಿಪ್ಪರಿ ಇದೆ. ನಾನೇನ್ ಟ್ರಕ್ಕಿಂಗ್ ಶೂಸ್ ಹಾಕಿಲ್ಲ, ಜಸ್ಟ್ ನಾರ್ಮಲ್ ಶೂಸ್ ಅದು. ಹೆಂಗೋಗೋಣ ನೋಡಿ, ಇಲ್ಲಿ ಇನ್ನೂ ಸಗಲ ಕಾಣ್ತಾ ಇದೆ. ನೋಡಿ ಮರ ಅದು ಹೆಂಗ್ ಕ್ರಾಸ್ ಆಗೇ ಬೆಳೆದ್ಬಿಟ್ಟಿದೆ. ನಿದ್ದೆ ಮಾಡ್ಕೊಂಡು ಬೆಳೀತಾ ಇರೋ ಮರ ಇದೊಂದೇ ಅನ್ಸುತ್ತೆ. ಗೂಗಲ್ ಮ್ಯಾಪ್ ಎಲ್ಲ ಇಲ್ಲ. ನೀರ್ ಹೆಂಗ್ ಹರ್ಕೊಂಡು ಹೋಗ್ತಾ ಇದೆ ಹಂಗೆ ಹರ್ಕೊಂಡು ಹೋಗ್ತಾ ಇದ್ರೆ ಅದೇ ನಮ್ಮ ಗೂಗಲ್ ಮ್ಯಾಪ್, ಅದೇ ನಮ್ಮ ಲೊಕೇಶನ್. ಎಸ್ ಗಾಯ್ಸ್, ಇದೆ ವಾಟರ್ ಫಾಲ್. ಇದೇ ನಮ್ಮ ಡೆಸ್ಟಿನಿ ಆಗಿದ್ದು. ಇಲ್ಲಿಗೆ ರೀಚ್ ಆದೆ. ನೋಡಿ ಗಾಯ್ಸ್, ಯಾವ ತರ ಕಾಣ್ತಾ ಇದೆ ಫಾಲ್ಸು. ಇದು ಕಂಟಿನ್ಯೂಷನ್ ಇನ್ನು ಮುಂದೆ ಹೋಗ್ತಾ ಇದ್ರೆ ಇನ್ನೂ ದೊಡ್ಡದೊಂದಿದೆಯಂತೆ. ಮೀನ್ಸ್ ಈ ಲೆಂತ್ ಇದೆಯಲ್ಲ, ಈ ಲೆಂತ್ಗಿಂತ ಇನ್ನೂ ಜಾಸ್ತಿ ಲೆಂತ್ಗೆ ಇನ್ನೊಂದು ಫಾಲ್ಸ್ ಇದೆಯಂತೆ. ಅಲ್ಲಿ ಹೋದ್ರೆ ಇನ್ನೂ ಸಗಲಾಗಿರುತ್ತೆ. ಬಟ್ ಅಲ್ಲಿಗೆ ಹೋಗಲ್ಲ ನಾನು, ಇದನ್ನೇ ಲಾಸ್ಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದ್ರೆ ಮಳೆ ಜೋರ್ ಬರ್ತಾ ಇದೆ ಅಂಡ್ ಸೇಫ್ ಜಾಗ ಇದು. ನೋಡಿ ಇಲ್ಲಿ, ಅಲ್ಲಿಂದ ಬಂದ್ವಿ, ಇಲ್ಲಿಂದ ಬಂದು ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಕಲ್ಗಳನ್ನ ದಾಟ್ಕೊಂಡು ಇಲ್ಲಿಗೆ ಬಂದೆ. ಇಲ್ಲಿಂದ ಈ ಕಡೆ ಜಂಪ್ ಆಗಿದ್ದೀನಿ. ವಾ, ಫ್ಲೋ ಚೂರು ಜಾಸ್ತಿ ಆಯ್ತು. ಆಕ್ಚುಲಿ ಮಳೆ ಬಂತಲ್ಲ, ಬೆಳಗ್ಗೆಯಿಂದ 5 ನಿಮಿಷ ಬಿಟ್ಟು ಮಳೆ ಬರ್ತಾನೆ ಇದೆ. ನಾನು ಬಂದಾಗ ಎಷ್ಟಿತ್ತು ಫ್ಲೋ, ಅದಕ್ಕಿಂತ ಚೂರು ಜಾಸ್ತಿ ಆಗಿದೆ ಫ್ಲೋ. ಓಹೋ, ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಈಗ ನಾನು ಒಬ್ಬ ಬಂದಿದ್ದೀನಿ. ನಾನು ಹೇಳದ್ನಲ್ಲ ಮನೆ ಅಂತ, ನಮ್ಮ ಇಡೀ ಮನೆಗೆ ನಮ್ಮ ಫ್ರೆಂಡ್ಸ್ ಗ್ಯಾಂಗ್ ಎಲ್ಲ ಕರ್ಕೊಂಡ್ ಬರ್ತಾ ಇದೀವಿ. ಒಂದಷ್ಟು ದಿನ ಟೆಂಟ್ ಹಾಕ್ತಾ ಇದೀವಿ ಅದೇ ಮನೇಲಿ. ಒಂದಷ್ಟು ಫನ್ ವಿಡಿಯೋಗಳು, ಒಂದಷ್ಟು ಫನ್ ಅಕ್ಕಪಕ್ಕ ಸುತ್ತಕ್ಕೆ ಹೋಗ್ತೀವಿ. ಗೋಕರ್ಣ, ಯಾಣ, ತಿರ್ಸಿಲಿ ಫಾಲ್ಸ್ಗಳಿಗೆ ಲೆಕ್ಕನೇ ಇಲ್ಲ. ಈ ಫಾಲ್ಸ್ಗೆ ಹೆಸರೇ ಇಲ್ಲ, ಇದೊಂದು ಹಿಡನ್ ಫಾಲ್ ಅಷ್ಟೇ. ಮಳೆ ಕಮ್ಮಿ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಮಳೆ ಕಮ್ಮಿ ಆಯ್ತು ಅಂದ್ರೆ ಒಳ್ಳೆ ಸ್ನಾನ ಮಾಡೋಣ. ಬಟ್ಟೆ ಎಲ್ಲ ಎತ್ಕೊ ಬಂದಿದ್ದೀನಿ, ಬ್ರಷು ಎಲ್ಲ ಇದೇ ನಮ್ಮ ಟೇಬಲ್ಲು. ಮಳೆ ಕಮ್ಮಿ ಆಯಿತು, ಆಲ್ಮೋಸ್ಟ್ ನಿಂತೋಯ್ತು ಮಳೆ. ಈ ಬಿಸಿಲಿಗೆನೆ ಕಾಯ್ತಾ ಇದ್ದೆ. ಫಸ್ಟು ಬ್ರಷ್ ಎತ್ಕೋತೀನಿ, ಫಸ್ಟು ಬ್ರಷ್ ಮಾಡ್ಬಿಡೋಣ, ಆಮೇಲೆ ಸ್ನಾನ. ಗಾಯ್ಸ್, ಇಲ್ಲಿ ಹೆಂಗೆ ಸ್ಲಿಪ್ ಆಗುತ್ತೆ ಅಂದ್ರೆ, ಸ್ಲಿಪ್ಪರಿಗಳು ಮಾತ್ರ, ಅದು ಎಲ್ಲಿ ಸ್ಲಿಪ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಬಿಸಿಲು ಬಾ, ಬಿಸಿಲು ಬಾ. ಹೊಸ ಬೆಳಕು ಬರ್ತಾ ಇದೆ ಗಾಯ್ಸ್.
1 2 3 4 ಹೊಸ ಬೆಳಕು ಟುಮ್ ಟುಮ್ ಟಣಂ 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 ಮೂಡುತ್ತಿದೆ ಮ್ಯೂಸಿಕ್ ಒಳಗೆ. ತಾನೇ ಮೋಡ ಆಗಿ ಮಳೆ ಬಂತು, ಈಗ ಚೆನ್ನಾಗಿ ಬಿಸಿಲು ಬರ್ತಾ ಇದೆ. ಬ್ರದರ್ ನಾನು ಎಲ್ಲ ರೆಡಿ ಮಾಡ್ಕೊ ಬಂದಿದ್ದೀನಿ ಸ್ನಾನ ಮಾಡಕ್ಕೆ ಅಂತ. ಫಿಕ್ಸ್ ಆದ್ಮೇಲೆ ಇಲ್ಲಿ ಪೇಸ್ಟು, ಬ್ರಷು, ಸೋಪು, ಬ್ರಷ್ ಮಾಡಾಯ್ತು, ಸ್ನಾನ ಮಾಡ್ತೀನಿ ಈಗ. ಈ ಪ್ರಕೃತಿಯ ಮಡಿಲಲ್ಲಿ ಸ್ನಾನ ಮಾಡೋದೇ ಒಂಥರ ಪರಮಾನಂದ. ಮೈಕ್ ಒದ್ದೆ ಆಗ್ಬಿಟ್ರೆ ವರ್ಕ್ ಆಗಲ್ಲ. ಆಮೇಲೆ ಸ್ನಾನ ಮಾಡ್ಕೊಂಡು ಬಂದು ಮೀಟ್ ಆಗ್ತೀನಿ ನಿಮ್ಗೆ. ಜಸ್ಟ್ ಹಂಗೆ ಇಮ್ಯಾಜಿನ್ ಮಾಡಿ ಬ್ಯಾಗ್ ಇಟ್ಟಿದ್ದೀನಿ, ಇದೇ ಬ್ಯಾಗಲ್ಲಿ ಹಾವು ಬಂದು ನುಕ್ಕೊಂಡು ಒಳಗೋಗಿ ಕುತ್ಕೊಬಿಟ್ರೆ ಬೆಚ್ಚಿಗೆ, ನಾನು ಇದನ್ನೇ ಎತ್ಕೊಂಡು ಹೋಗ್ಬಿಟ್ಟು ಮನೇಲಿ ಓಪನ್ ಮಾಡಿದ್ರೆ ಅಲ್ಲಿ ಹಾವು ಬಂದ್ಬಿಟ್ರೆ ಹೆಂಗಿರುತ್ತೆ ಅಂತ ಇದಕ್ಕೆ ಬ್ಯಾಗ್ಗೆ ಜಿಪ್ ಹಾಕ್ಬಿಟ್ಟು ಇಡ್ತಾ ಇದ್ದೀನಿ. ಡೇ ಹೊಡಿಲ್ಲ, ಡೇ ಹೊಡಿಯೋಕ್ಕಾಗಲ್ಲ. ಮನೆಯಲ್ಲಿ ಮಾಡ್ಬೋದಿತ್ತು, ಆ ಮನೆಯಲ್ಲಿ ಬಾತ್ರೂಮಲ್ಲಿ ಮಾಡೋದಕ್ಕಿಂತ ಪ್ರಕೃತಿಯ ಮಡ್ಲಲ್ಲಿ ಸ್ನಾನ ಮಾಡೋಣ ಅಂತ ಬಂದೆ. ಸೋಪೆಲ್ಲ ಹಾಕೊಂಡ್ಮೇಲೆ ಹೋಗ್ಬಿಟ್ಟು ಕೆಳ ಕುತ್ಕೊಂಡ್ರೆ ಏನ್ ಭಯ ಅಂದ್ರೆ ಅಲ್ಲಿ ಕೆಳಗೆ ಕುಂತಾಗ ಹಂಗೆ ಆ ನೀರು ಫ್ಲೋ ಅಲ್ಲಿ ಏನಾರ ಸ್ಟೆಪ್ಪಿಗೆ ಕಲ್ಲು ಹಿಂದೆ ಬಿದ್ಬಿಟ್ರೆ ಹಂಗೆ ರಕ್ತ ಹರ್ಕೊಂಡು ಬಂದ್ಬಿಟ್ರೆ ಇನ್ನೊಂದ್ಸರಿ ಕುತ್ಕೊ ಬರ್ತೀನಿ. ಎಷ್ಟು ಚಿಕ್ಕದು ಇದು, ಹೊರಗಡೆಯಿಂದ ಮೇಲೆ ಕತ್ತೀನಿ ನೋಡಿ. ಬಿಟ್ಬಿಟ್ಟು ಬರಕ್ ಮನಸ್ಸೇ ಆಯ್ತಾ ಇಲ್ಲ. ನೀರು ಕುಡ್ದೆ, ಚೆನ್ನಾಗಿದೆ ನೀರು, ಕುಡಿಬೋದು, ಏನಾಗಲ್ಲ. ಜಾಗದ ಹೆಸರು ಕುಮರಿ ತೋಟ ಅಂತ. ಒಂದು ಚೂರು ಹೆಚ್ಚು ಕಮ್ಮಿ ಆದ್ರೂ ಹಂಗೆ ಬಂಡೆ ಮೇಲಿರೋ ಪಾಚಿಗೆ ಸ್ಲಿಪ್ಪೇ ಆಗ್ಬಿಡುತ್ತೆ. ಸ್ನಾನ ಮುಗೀತು, ಒಂಥರ ಸ್ಪೆಷಲ್ ಸ್ನಾನ ಅನ್ಕೊಳ್ಳಿ. ಸ್ಪೆಷಲ್ ಸ್ನಾನ ವಿತ್ ವಾಟರ್ ಫಾಲ್, ವಿತ್ ನೇಚರ್ ವಾಟರ್. ಬೈಕ್ ಹಾಕೊಂಡ್ಬಿಡ್ತೀನಿ. ಮಳೆ ಬರ್ದೇ ಇದ್ರೆ ಸಾಕಷ್ಟೇ. ಆಲ್ರೆಡಿ ಸ್ನಾನ ಮಾಡಾಯ್ತು ವಾಟರ್ ಫಾಲ್ ಅಲ್ಲೇ, ಮತ್ತೆ ಮಳೆ ಸ್ನಾನ ಯಾಕೆ ಅಲ್ವಾ. ಸುಮ್ಮನೆ ಕುತ್ಕೊಂಡು ಇಲ್ಲಿ ನೋಡ್ತಾ ಇರ್ಬೇಕು ಅಂತ ಅನಿಸ್ತೈತಿ ಗಾಯ್ಸ್. ಹೋಗೋಣ ಮುಂದಕ್ಕೆ. A few moments later. ಸೊಪ್ಪು ಗಾಯ್ಸ್, ರಕ್ತ ಬಂತು. ಒಂದು ಚೂರು ಮೈ ಮರೆತು ಏನಾರ ಎತ್ಕೊಳಕ್ ಹೋದ್ರೆ ಸೋಪನ್ನ ಹಾಕಬೇಕಾಗಿತ್ತು, ಹಾಕೊಳಕ್ಕೆ ಅಂತ ಬರ್ತಾ ಇದ್ದೆ. ಅಜ್ಜಿ ರಕ್ತನೇ ಬಂದ್ಬಿಡ್ತು. ಇಲ್ಲೊಂದು ಮಳೆ ಬೇರೆ ಬರ್ತೈತೆ. ಆಗಿರೋ ಸದ್ದಿನ ಒಂದು ಚೂರು ಕೈ ನೋಯ್ತಾ ಇದೆ. ತಾನೇ ಮಳೆ ಬಂತು, ಮತ್ತೆ ಬಿಸಿಲು ಬಂತಿದೆ. ಹೆಂಗು ಬಿದ್ದೆ ನೋಡಿದ್ರೆ ಅನ್ಸುತ್ತೆ. ಅಯ್ಯೋ ಈ ಜಾಗದಲ್ಲಿ ಗಂಡಾಂತರ ಇದೆ ನನಗೆ. ಜಾಗ ಚೇಂಜ್ ಮಾಡ್ಬೋಣ ಬೇಗ. ಇಲ್ಲಿ ಸ್ಕ್ರ್ಯಾಚ್ ಆಗೋಯ್ತು ಗಾಯ್ಸ್. ಯಾರು ಡಾಕ್ಟ್ರ್ ಇಲ್ವೇ? ಟ್ರೀಟ್ಮೆಂಟ್ ತಗೋಬೇಕಿತ್ತು. ಅಡಲ್ಲಿ ನಾವೇ ಡಾಕ್ಟ್ರು, ಆ್ಯಂಬುಲೆನ್ಸು, ನಾವೇ ಫೈರ್ ಇಂಜಿನು. ಫಾಲ್ಸ್ ನೋಡಿಕೊಂಡು ಗೋಡಂಬಿ ತಂದಿದೆ, ಗೋಡಂಬಿ ತಿನ್ನೋಣ ಅಂತ. ಕೈಯಲ್ಲಿ ಗಾಯ ಆಗ್ಬಿಟ್ಟು ನೋಯ್ತೈತೆ, ಮೂಡೇ ಹೊಂಟೋಯ್ತು. ಆದರೆ ಇವೆಲ್ಲ ಕಾಮನ್ನು. ಅಡ್ವೆಂಚರ್ ಕಡೆ ಬಂದರೆ ಈ ರಕ್ತ, ಲೀಚು, ಹಾವು, ಏಡಿ ಎಲ್ಲ ಕಾಮನ್ನು. ಗೋಡಂಬಿ ತಿಂತಾ ಇದ್ರೆ ಖುಷಿ ಆಗ್ತದೆ.
ಇಲ್ಲಿ ನೋಡಿ ಬ್ಲಡ್ಡು. ಅಯ್ಯಯ್ಯಯ್ಯೋ, ಇಲ್ಲಿ ನೋಡಿ ಫಾಲ್ಸು. ಚೆನ್ನಾಗಿದೆ ಅಂತ ಹೇಳ, ಚೆನ್ನಾಗಿಲ್ಲ ಅಂತ ಹೇಳಿದ. ಕಣ್ಣಿಗೆ ಚೆನ್ನಾಗಿದೆ, ಕೈ ಚೆನ್ನಾಗಿಲ್ಲ. ಬ್ಲಡ್ ಜಾಸ್ತಿ ಆಗೋಯ್ತು. ಆಹಾ, ನೈತಾಯ್ತೆ ಐತೈತೆ ಗಾಯ್ಸ್. ಗೋಡಂಬಿನ ಹಾಕೊಂಡ್ಬಿಡ್ತೀನಿ ಫಸ್ಟು. ಗೋಡಂಬಿ ಚಿಪ್ಸು ಗಿಪ್ಸು ತಿನ್ನೋದಕ್ಕಿಂತ ಗೋಡಂಬಿ ತಿಂದರೆ ಚಂದ ಅಂತ ಗೋಡಂಬಿ ತೊಗೊಂಡಿದ್ದೆ. ಅದು ಗೋಡಂಬಿ ಬಿದ್ದಾಯ್ತು. ಆಹಾ, ನೋವನ್ನು ಹೇಳಲಾರೇನು, ನೀವನ್ನು ಸವಿಯಕ್ಕಾಗ್ತಾ ಇಲ್ಲ. ಓ, ಮಳೆ ಬಂತು ಗುರು. ಏನ್ ಮಳೆ ಬಬ್ಲಿ ನಿಮ್ ಊರಲ್ಲಿ? ಎಲ್ಲೋಟ ನಿನ್ ಮಗ? ಸುತ್ತಕ್ ಹೋಗಿದೆ, ಬಂದ್ಬಿಡುತ್ತೆ. ಮಳೆ ಬಂತು ಗೈಸ್. ನನ್ನ ಶೂಸ್ ನೋಡಿ ಹೆಂಗಿದೆ ಅಂತ. ನನ್ನ ಶೂಸು ಕೆಸರಾಗಿದೆ. ಹೋಗ್ತಾ ಇದ್ರೆ ಕೆಸರಾಗೇ ಆಗುತ್ತೆ. ನಾನು ಹೇಳೋದು ಕೇಳಿಸ್ಕೊಂಡು ಬತ್ತೈತಾ ಅನ್ಸುತ್ತೆ ಮಳೆ. ಬಸ್ ಗೈಸ್, ಸ್ನಾನ ಮಾಡಿದ್ದಾಯ್ತು, ಗಾಯ ಮಾಡ್ಕೊಂಡಿದ್ದಾಯ್ತು. ಈಗ ಹತ್ಕೊಂಡು ವಾಪಸ್ಸು ಹೋಗೋಣ. ಅಯ್ಯೋ ಇಲ್ಲೆಲ್ಲರ ಸಂಧಿ ಒಳಗಡೆ, ಕಲ್ಲು ಸಂಧಿ ಒಳಗೆ ಏನಾರ ಕೈ ಇಟ್ಟಾಗ ಏನಾರ ಹಾವೇನಾರ ಬುಸ್ ಅಂತ ಬಂದ್ಬಿಟ್ರೆ ಸಾಕಾಗಿರುತ್ತೆ. ನನಗಲ್ಲ, ನಿಮಗೆ. ಬೇರುಗಳು ಹತ್ಕೊಂಡು ಅಲ್ಲಿ ಒಳಗಡೆ ಹೋಗ್ಬೇಕು. ಅಲ್ಲೋರೆ ಅಲ್ಲಿಂದ ತೋಟ ಸಿಗುತ್ತೆ, ಅಡಿಕೆ ತೋಟ. ಸ್ಪೈಡರ್ ಮ್ಯಾನ್. ಸಾಧಿಸ್ಬಿಟ್ಟೆ, ಬಂದೆ ಅಡಿಕೆ ತೋಟಕ್ಕೀಗ. ಈಗ ಫುಲ್ ಅಡಿಕೆ ತೋಟ. ಬಾಯ್ ಬಾಯ್ ಹಿಡನ್ ಫಾಲ್ಸ್. ಚೆನ್ನಾಗಿತ್ತು. ಈಗ ಮನೆಗೆ ಹೋಗೋಣ. ಎಲ್ಲ ಎಸೆದ್ಬಿಟ್ಟು ರೆಸ್ಟ್ ಮಾಡ್ತೀನಿ. ವಾಪಸ್ ಮನೆಗೆ ಬಂದೆ. ಈ ಹೋಮ್ ಟೂರ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ.